ಎಲ್ರಿಗೂ ನಮಸ್ಕಾರ. ಇದೇನು ನೋಡ್ತಾ ಇದ್ದೀರಾ ಇದು ಬಂದು ನಿಮಗೆ 30 ಅಡಿ ಗೌರ್ಮೆಂಟ್ ನಕಾಶೆ ರೋಡ್. ಈ ರೋಡ್ಗೆ ಹೊಂದ್ಕೊಂಡಿರೋಂಥ ಜಾಗನೇ ಇದು. ಮತ್ತು ಈ ಜಾಗ 2.5 ಎಕರೆ. ನಿಮ್ಗೆ ಹತ್ತತ್ರ ಒಂದು 150 ತೆಂಗಿನ ಮರಕ್ಕಿಂತ ಜಾಸ್ತಿ ಬರುತ್ತೆ ನೋಡಿ. ಇದೆಲ್ಲ ಬಂದು ಕೆಂಪು ಭೂಮಿ. ನಿಮ್ಗೆ ಹತ್ತತ್ರ ಎಲ್ಲ ಕೂಡ 15ರಿಂದ 10 ವರ್ಷದ 15 ವರ್ಷದ ತೆಂಗಿನ ಮರಗಳು ಎಲ್ಲವೂ ಫಲ ಕೊಡ್ತಾಯಿದೆ. ಎಲ್ಲ ಮರಗಳು ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಚನ್ನಪಟ್ಟಣಕ್ಕೆ ಇಲ್ಲಿಂದ ಬರೀ 6 ಕಿಲೋಮೀಟ್ರ್ ಆಗುತ್ತೆ. ಬೆಂಗಳೂರು ಮೈಸೂರೊಳಗೆ ಇಲ್ಲಿಂದ 5 ಕಿಲೋಮೀಟ್ರ್ ಆಗುತ್ತೆ. ಮತ್ತು ಇದೆಲ್ಲ ಬಂದು ಊರ ಪಕ್ಕದ ಜಾಗ ನೋಡಿ, ಎಲ್ಲ ಊರ ಪಕ್ಕದಿದು. ಇದೇನು ಹೊತ್ತಿದ್ದಾರೆ ಅಲ್ಲಿಂದ ಹಿಡಿದು ನಿಮಗೆ ಫುಲ್ ಬೌಂಡ್ರಿ ಇದು. ಇದ್ರ ಬೆಲೆ ಬಂದು ಫೈನಲ್ 2,80,000 ಹೇಳ್ತಾರೆ. ಕುತ್ಕೊಂಡ್ರೆ ಒಂದು 10,000 ಕಮ್ಮಿ ಆಗುತ್ತೆ ಅಷ್ಟೇ, ಅದಕ್ಕಿಂತ ಕಮ್ಮಿ ಆಗೋಲ್ಲ. ಅವ್ರು 3 ಲಕ್ಷನೇ ಹೇಳ್ತಾರೆ, ಫೈನಲ್ 2,80,000 ಅಂತಾರೆ. ಕುತ್ಕೊಂಡ್ರೆ ಇನ್ನೊಂದು 10,000 ಕಮ್ಮಿ ಆಗೋದು ಅಂದ್ಕೊಂಡಿದ್ದೀನಿ, ಅದಕ್ಕಿಂತ ಕಮ್ಮಿ ಆಗೋಲ್ಲ. ಯಾಕೆಂದರೆ ಅಕ್ಕಪಕ್ಕ ಎಲ್ಲ ಲೇಔಟ್ ಆಗಿರೋವಂಥ ಜಾಗಗಳು ಇದು. ಆ ಕಡೆ ಎಲ್ಲ ಲೇಔಟ್ ಆಗಿದೆ ನೋಡಿ, ಅಲ್ಲೆಲ್ಲ ಮುಂದಕ್ಕೆಲ್ಲ ಲೇಔಟ್ ಆಗಿರೋವಂಥ ಜಾಗ, ಅದಕ್ಕೆ ಈ ರೇಟ್ ಹೇಳ್ತಾರೆ. ಮತ್ತು ಪ್ರತಿಯೊಂದು ತೆಂಗಿನ ಮರನೂ ತುಂಬ ಚೆನ್ನಾಗಿದೆ ನೋಡಿ. ಎಷ್ಟು ಚೆನ್ನಾಗಿ ನಿಮ್ಗೆ ಇಳುವರಿ ಕೊಡ್ತಾಯಿದೆ ನೋಡಿ. ಇದು ವೀಡಿಯೋದಲ್ಲಿ ಸಣ್ಣ ಸಣ್ಣದಾಗಿ ಕಾಣ್ತದೆ, ಕಣ್ಣಿಂದ ನೋಡಿದ್ರೆ ನೈಜವಾಗಿ ನೋಡಿದ್ರೆ ಇದು ತುಂಬಾ ಚೆನ್ನಾಗಿದೆ. ಒಳ್ಳೆ ಸೈಜಲ್ಲಿದೆ ಎಲ್ಲ ತೆಂಗಿನಕಾಯಿ, ಎಳ್ಳೀರೆಲ್ಲ ತುಂಬ ಚೆನ್ನಾಗಿದೆ. ಇವ್ರು ಎಳ್ಳೀರು ಕುಯ್ಸಲ್ಲ, ಕಾಯೇ ಬೀಳಬೇಕು, ಆ ಥರ ಮೇಂಟೈನ್ ಮಾಡ್ತಾರದು. ಮರಗಳು ಅಷ್ಟೇ ತುಂಬ ಚೆನ್ನಾಗಿದೆ, ಪ್ರತಿಯೊಂದು ಮರನೂ ಚೆನ್ನಾಗಿದೆ, ಎಲ್ಲ ಆರೋಗ್ಯವಾಗಿದೆ ಮರಗಳೆಲ್ಲ. ಯಾರೆಲ್ಲ 2.5 ಎಕರೆ 2 ಎಕರೆ ನೋಡ್ತಾ ಇರೋರಿಗೆ ಇದು ಒಳ್ಳೆ ಜಾಗ. ಯಾಕೆಂದರೆ ಬೆಂಗಳೂರು ಮೈಸೂರು ರೋಡ್ಗೆ ಬರೀ 5 ಕಿಲೋಮೀಟ್ರ್, ಚನ್ನಪಟ್ಟಣಕ್ಕೆ 6 ಕಿಲೋಮೀಟ್ರ್ ಇರೋದ್ರಿಂದ ನಿಮ್ಗೆ ಹೋಗ್ತಾ ಬರೋಕ್ಕೆಲ್ಲ ತುಂಬ ಈಸಿ ಆಗುತ್ತೆ. ಬೆಂಗಳೂರಿಂದ ನಿಮ್ಗೆ ಕರೆಕ್ಟಾಗಿ 1 ಅವರ್ ಜರ್ನಿ ಈ ಜಾಗಕ್ಕೆ ಬರೋಕ್ಕೆ. ಈ ಜಾಗಕ್ಕೆ 1 ಅವರ್ ಸಾಕು, ಬೆಂಗಳೂರಿಂದ ಆರಾಮಾಗಿ ಬರ್ಬೋದು. ಮತ್ತು ಸೇಫ್ಟಿ ಪರ್ಪಸ್ ಅಂತೂ ನಿಮಗೇನು ತೊಂದರೆನೇ ಇಲ್ಲ ನೋಡಿ. ಇದ್ರ ಮುಂದೆನೇ ಲೇಔಟ್ ಆಗಿದೆ, ಇದೆಲ್ಲ ಮುಂದೆ ಲೇಔಟು. ಇದು ಮುಂದಿನ ದಿನದಲ್ಲಿ ಇದು ಬಂದು ಲೇಔಟ್ ಆಗುವಂಥ ಜಾಗ ನೋಡಿ. ಈಗೇನು ನಾನು ತೋರಿಸ್ತಿದ್ದೀನಿ ಆ ಗ್ರೀನು, ಅದೆಲ್ಲ ಫುಲ್ ಲೇಔಟ್ ಆಗ್ಬಿಟ್ಟಿದೆ ನೋಡಿ. ಅದೆಲ್ಲ ಲೇಔಟ್ ಆಗಿರೋವಂಥ ಜಾಗ. ಈ ಮುಂದಿನ ದಿನದಲ್ಲಿ ಇದು ನೀವು ಬೇಡ ಅನ್ನೊಂದು ದಿನ ಬೇಕಾದ್ರೆ ಲೇಔಟ್ ಮಾಡ್ತೀನಿ ಅಂದಾಗೂ ಇದು ಸೈಟ್ ಆಗುವಂಥ ಜಾಗ, ಒಳ್ಳೆ ಕಮರ್ಷಿಯಲಾಗಿ ಬೆಳ್ಕೊಳ್ಳುತ್ತಿದ್ದು. ಏಕೆಂದರೆ ತುಂಬಾ ನೋಡಿ ಸ್ಕ್ವೇರ್ ಆಗಿದೆ ನೋಡಿ. ನಿಮಗೇನು ಅಲ್ಲಿಂದ ಹಿಡ್ದು ಒಂದೇ ಸಮನಾಗೈತಿ, ಈ ಎಲ್ ಶೇಪು ಆ ಥರ ಏನೂ ಇಲ್ಲ, ಫುಲ್ಲು ಸ್ಕ್ವೇರ್ ಆಗಿದೆ. ಲೇಔಟ್ ಮಾಡ್ತೀನಿ ಅಂದರೆ ಮುಂದಿನ ದಿನಗಳಲ್ಲೂ ಇದು ಒಳ್ಳೆ ಜಾಗ. ಬೇಕಾದ್ರೆ ನೀವು ಫಾರ್ಮ್ ಹೌಸ್ ಮಾಡ್ಕೊಂಡಾದ್ರೂ ಇರ್ಬೋದು, ಬೇಕಾದರೆ ಆ ಲೇಔಟ್ ಆದರೂ ಮಾಡ್ಬೋದು. ಎರಡಕ್ಕೂ ಇದು ಸೂಟ್ ಆಗೋವಂಥ ಜಾಗ ಇದು. ನೋಡಿ ಎಷ್ಟು ಅಗಲವಾಗಿದೆ, ಎಷ್ಟು ಸೇಮ್ ಏನು ಅಗಲ ಇದೆ ಸೇಮ್ ಉದ್ದ ಅದೇ ಥರ ಇದೆ. ನಿಮ್ಗೊಂದು 300 ಅಡಿ ಅಗಲ ಬಂದರೆ 300 ಅಡಿ ಉದ್ದ ಬರುತ್ತೆ, ಸೇಮ್ ಹಂಗಿದೆ. ನೋಡಿ ಎಷ್ಟು ಚೆನ್ನಾಗಿ ಫಲ ಕೊಡ್ತಾಯಿದೆ ಅಂದರೆ ಮರ ನೋಡಿ, ತುಂಬಾ ಚೆನ್ನಾಗಿ ಇಳುವರಿ ಕೊಡ್ತಾಯಿದೆ. ಯಾರಾದರೂ ಈ ಜಾಗ ಬೇಕು ಅನ್ನೋರು ವೀಡಿಯೋದಲ್ಲಿ ನನ್ನ ನಂಬರ್ ಇರುತ್ತೆ, ಕಾಲ್ ಮಾಡಿ. ಆದಷ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ನಿಮಗೆ ಈ ಊರಿಗೆ ಬಸ್ಸು ಬರುತ್ತೆ, ನೀವು ಆರಾಮಾಗಿ ಬೇಕಾದ್ರೆ ಬಸ್ ಫೆಸಿಲಿಟಿನೂ ಇದೆ ಇಲ್ಲಿ. ಇಲ್ಲಿಂದ ಆರಾಮಾಗಿ ವಾಕಬಲ್ ಡಿಸ್ಟೆನ್ಸು, ಒಂದು 250 ಅಡಿ ಆಗುತ್ತೆ ಈ ಜಾಗಕ್ಕೆ. ಆರಾಮ ಬಸ್ಸಿಂದ ಇಳಿದ್ಬಿಟ್ಟು ಬೇಕಾದ್ರೆ ನೀವು ಬರ್ಬೋದು.